ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ, ಗೊತ್ತಾಗಿರುತ್ತೆ. ಸೊ ಔಟ್ ಸೈಡ್ ಇದೀವಿ, ಆ ಒಂದು ರೀಸನ್ ಈ ಥರ ವಿಡಿಯೋ ಮಾಡ್ತಿರೋದಾಗಿರುತ್ತೆ. ಸೊ ಒಂದು ಥರ್ಡ್ ರೌಂಡ್ ಒಂದು ಕಾಲೇಜ್ ಸೀಟ್ ಮೆಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ ಒಂದು 23ನೇ ತಾರೀಕು 2025ರಂದು ನೆನ್ನೆ ಸೀಟ್ ಮೆಟ್ರಿಕ್ಸ್ಗಳು ಪ್ರಕಟ ಆಗಿದ್ದಾವೆ. ಆಪ್ಷನ್ಗಳು ಓಪನ್ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಅಭ್ಯರ್ಥಿಗಳು ಸೊ ಒಂದು ಪ್ರಶ್ನೆಗಳನ್ನ ಕೇಳ್ತೀರಾ, ಸಾಕಷ್ಟು ಗೊಂದಲದಲ್ಲೂ ಕೂಡ ಇದ್ದೀರಾ ಅಂತ ಹೇಳ್ಬೋದು. ಸೊ ಔಟ್ ಸೈಡ್ ಇರೋ ಕಾರಣಕ್ಕೆ ನೆನ್ನೆ ಕೂಡ ವಿಡಿಯೋ ಮಾಡಲಿಕ್ಕಾಗಿಲ್ಲ, ನಿಮಗೆ ಕೂಡ ತಿಳಿಸಿದೆ. ಟ್ರೈ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ ಅಂತ. ಸೊ ಈಗ ವಿಡಿಯೋ ಮಾಡ್ತಿದ್ದೀನಿ, ಅಪ್ಲೋಡ್ ಆಗುತ್ತೆ ಇಲ್ಲೋ ಎಷ್ಟೊತ್ತಾಗುತ್ತೆ, ನೆಟ್ವರ್ಕ್ ಇಶ್ಯೂಗಳಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಒಂದೊಂದಾಗಿ ತಿಳಿಸುವಂತಂದ್ರೆ ಒಂದು ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಸೀಟ್ ಮೆಟ್ರಿಕ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ತಿಂಗಳ 23, 2025ರಂದು ಒಂದು CSL ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಭ್ಯರ್ಥಿಗಳಿಗೆ ಇಲಾಖೆಯವರು ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ತಿಳಿಸುವಂಥದ್ದು ಏನಂದ್ರೆ ಅದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಒಂದು ಗೊಂದಲನ ಕೇಳ್ತೀರಾ. ಸೊ ಇಲಾಖೆ ವೆಬ್ಸೈಟ್ನಲ್ಲಿ ಆ ಥರ ಆಗಿದೆ ಅಂತ ಹೇಳ್ಬೋದು. ನಾವು ಕೂಡ ಟೆಲಿಗ್ರಾಮಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ವಿ. ಅಲ್ಲೇನಾಗಿದೆ ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಸೆಲೆಕ್ಷನ್ ಲಿಸ್ಟ್ ಅಂದರೆ ಸೀಟ್ ಮೆಟ್ರಿಕ್ಸ್ ಓಪನ್ ಮಾಡಿದಾಗ ಸೈನ್ಸ್ ಅಂತ ಓಪನ್ ಆಗ್ತಿದೆ, ಸೈನ್ಸ್ ಅಲ್ಲಿ ಓಪನ್ ಮಾಡಿದಾಗ ಆರ್ಟ್ಸ್ ಅಂತ ಬರ್ತಿದೆ ಅದರಲ್ಲಿ. ಸೊ ಯಾವುದಾಗಿರೋ ಫೈನಲ್ ಯಾವುದನ್ನ ನಾವು ಗಮನಿಸಬೇಕು ಅಂತ ಅಭ್ಯರ್ಥಿಗಳಿಗೆ ಗೊಂದಲಗಳಾಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈಗ ಅಭ್ಯರ್ಥಿಗಳು ಯಾವುದನ್ನಾಗಿರೋ ಪರಿಗಣಿಸಬೇಕು, ಸೊ ಯಾವ್ದ್ರ ಬೇಸ್ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಅಲ್ಲಿ ನೋಡ್ತಿರುವಂಥ ಬೇಸ್ ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತಂದ್ರೆ ಅವರು ಅಪ್ಲೋಡ್ ಅಂತ ಮಾಡಿದ್ದಾರೆ, ಅಂದ್ರೆ PDF ಇರುತ್ತಲ್ಲ ಅದೇ ಮೇನ್ ಆಗಿರುತ್ತೆ. ಸೊ ಅಂದ್ರೆ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಬಟ್ ಆದರೆ ಟೈಟಲ್ ಏನಾರ ಕೊಡಬೇಕಾದ್ರೆ ಆ ಸಂದರ್ಭದಲ್ಲಿ ಮಾತ್ರ ಒಂದು ಟೈಟಲಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಆ ಒಂದು ರೀಸನಿಂದ ಅಲ್ಲಿ ಆರ್ಟ್ಸನ್ನು ಕ್ಲಿಕ್ ಮಾಡಿದಾಗ ಸೈನ್ಸ್ ಓಪನ್ ಆಗ್ತಿದೆ, ಸೈನ್ಸನ್ನು ಕ್ಲಿಕ್ ಮಾಡಿದಾಗ ಆರ್ಟ್ಸ್ ಓಪನ್ ಆಗ್ತಿದೆ. ಯಾವುದು ಅಂತ ಏನು ಕೇಳ್ತಿರಲ್ಲ, ಸದ್ಯಕ್ಕೆ ಅಭ್ಯರ್ಥಿಗಳಿಗೆ PDF ಅಭ್ಯರ್ಥಿಗಳು ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಒಳಗಡೆ PDF ಅನ್ನು ವೀಕ್ಷಣೆ ಮಾಡ್ತಿರಲ್ಲ, ಆ ಸಂದರ್ಭದಲ್ಲಿ ಇವಾಗ ಸೈನ್ಸ್ ಓಪನ್ ಮಾಡಿದ್ರೆ ಅನ್ಕೊಳ್ಳಿ, ಅದ್ರಲ್ಲಿ ಆರ್ಟ್ಸ್ ಬರ್ತಾ ಇದೆ ಅಂದರೆ ಅದು ಆರ್ಟ್ಸ್ ಸೆಲೆಕ್ಷನ್ ಸೀಟ್ ಮೆಟ್ರಿಕ್ಸ್ ಅಂತ ವಿದ್ಯಾರ್ಥಿಗಳು ಅನ್ಕೋಬೋದಾಗಿರುತ್ತೆ. ಕಾರಣ ಏನಂದರೆ ಅಲ್ಲಿ PDF ಎಲ್ಲ ಮೆನ್ಷನ್ ಮಾಡಿರ್ತಾರೆ ಆರ್ಟ್ಸ್ನ ವೈಸ್ನಲ್ಲೇ. ಸೊ ಟೈಟಲ್ ಅಂದರೆ ಅಪ್ಲೋಡ್ ಮಾಡೋಂಥ ಸಂದರ್ಭದಲ್ಲಿ ಒಂದು ಶೀರ್ಷಿಕೆ ಏನಿರುತ್ತಲ್ಲ ಟೈಟಲ್ ಆ ಥರ ಮಿಸ್ಟೇಕ್ಸ್ ಆಗಿರ್ಬೋದಾಗಿರುತ್ತೆ. ಸೊ ಯಾಕಂದ್ರೆ ಫೈನಲ್ ಆಗಿ ನೀವು ಒಂದು PDF ಏನಿರುತ್ತಲ್ಲ ಅದನ್ನೇ ನೀವು ಏನು ಅಬ್ಸರ್ವ್ ಮಾಡ್ಕೊಂಡು ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಮತ್ತು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಕಾಲೇಜ್ಗಳನ್ನ ಆಯ್ಕೆ ಮಾಡಬೇಕಾದ್ರೂ ಕೂಡ HK ಕಾಲೇಜನ್ನು ಆಯ್ಕೆ ಮಾಡಿ ಹಾಗೆ ಅಂತ ನಾವು ಕೂಡ ತಿಳಿಸ್ತಾ ಇದ್ದೀವಿ. ಅಭ್ಯರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ ಮತ್ತು ಯಾವ ಥರ ಆಯ್ಕೆ ಮಾಡಬೇಕು, ಸೀಟೇ ಸಿಗ್ತಿಲ್ಲ, ಕಳೆದ ಬಾರಿಗಳಲ್ಲೂ ಸ್ಟಾರ್ ಮಾರ್ಕ್ ಬಂದಿದ್ದಾವೆ, ಕಳೆದ ವರ್ಷಗಳಲ್ಲಿ ಅಪ್ಲೈ ಮಾಡಿದ್ವಿ, ನಮಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು, ಸಿಟಿ ಯಾವ ಥರ ಪಡ್ಕೊಳ್ಳೋದು ಅಂತ ಅಭ್ಯರ್ಥಿಗಳು ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಇರುತ್ತೆ, ಕನ್ನಡದ ಅಫಿಷಿಯಲ್ದು. ಅಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಿಮ್ಮ ಏನೇ ಪ್ರಶ್ನೆಗಳಿದ್ರು ನಮ್ಮ ಜೊತೆ ನಮ್ಮ ಇನ್ಸ್ಟಾಗ್ರಾಮ್ ಮೆಸೇಜ್ ಇರುತ್ತೆ, ಕಾಲ್ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮುಖಾಂತರ ಮಾಹಿತಿನ ಬಗೆಹರಿಸ್ಕೋಬೋದಾಗಿರುತ್ತೆ. ಕಾಲೇಜ್ಗೆ ಸಂಬಂಧಪಟ್ಟಂತೆ, ಫೀಸ್ಗೆ ಸಂಬಂಧಪಟ್ಟಂತೆ ಇತರ ಬೇರೆ ಏನೇ ಡೌಟ್ಸ್ ಇರುತ್ತಲ್ಲ ಅಭ್ಯರ್ಥಿಗಳಿಗೆ, ಈ ಥರ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ. ಸೂಕ್ತ ಸಲಹೆ ಮಾರ್ಗದರ್ಶನ ನೀವು ಪಡ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳು ಯಾರು ಗೈಡ್ ಮಾಡೋರಿಲ್ಲ, ಗೊತ್ತಾಗ್ತಿಲ್ಲ ಅಂತ ಅಭ್ಯರ್ಥಿಗಳು ಇದರ ಸದುಪಯೋಗನ ಪಡಿಸ್ಕೋಬೋದಾಗಿರುತ್ತೆ. ಇಲ್ಲ ಅಂತ ಅಭ್ಯರ್ಥಿಗಳು ಇದರ ನಮ್ಮ ವಿಡಿಯೋಸ್ನ ವೀಕ್ಷಣೆ ಮಾಡೋದ್ರ ಮುಖಾಂತರ ಮಾಹಿತಿನ ಪಡ್ಕೊಂಡು ನೀವು ಕೂಡ ಸೀಟನ್ನು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಮತ್ತೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ತಿಳಿಸುವಂತೆ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಒಂದು ನೋಟಿಫಿಕೇಶನ್ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳ 29ನೇ ತಾರೀಕಿನ ತನಕ ಅಭ್ಯರ್ಥಿಗಳ ಅವಕಾಶ ಇರಲಿದೆ. ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಥರ ಅಭ್ಯರ್ಥಿಗಳು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಆಗ್ತಿರುತ್ತೆ. ಅದಕ್ಕೆ ಕೂಡ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೋದಾಗಿರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಬೋದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಮರಿದೇ ವಿಡಿಯೋನ ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇದೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಅಭ್ಯರ್ಥಿಗಳಿಗೆ ಒಂದು ಸೀಟ್ ಮೆಟ್ರಿಕ್ಸ್ ಕೂಡ ಅಪ್ಲೋಡ್ ಆಗಿರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳು. ಸೊ ಅದನ್ನು ನೋಡಿಕೊಂಡು ಮತ್ತೆ ಇತರ ಏನೇ ಅಪ್ಡೇಟ್ಸ್ ಇರೋ ಕೂಡ ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ನಿಮಗೆ ಸಿಗ್ತಾ ಇರುತ್ತೆ, ಅದು ಹೆಚ್ಚುವರಿ ಸೌಲಭ್ಯ ನೀವು ಪಡ್ಕೋಬೋದಾಗಿರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.